ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಪೂರ್ಣಿಮಾ ಜಗದೀಶ್ ವ್ಲಾಗ್ಸ್ಗೆ. ಹಾಗೆ ನನ್ನ ಹೊಸ ವ್ಲಾಗ್ಗೆ ಎಲ್ಲರಿಗೂ ವೆಲ್ಕಮ್ ತಿಳಿಸ್ತಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವಿವತ್ತು ಮಂತ್ರಿ ಸ್ಕ್ವೇರ್ಗೆ ಬಂದಿದ್ದೀವಿ, ಅಂದರೆ ಮಲ್ಲೇಶ್ವರಂ ಹತ್ರ ಇರೋ ಮಂತ್ರಿ ಸ್ಕ್ವೇರ್ಗೆ ಬಂದಿದ್ದೀವಿ. ಬಿಕಾಸ್ ಪಾಪುನ ಎಲ್ಲೂ ಹೊರಗಡೆ ಕರ್ಕೊಂಡೇ ಹೋಗ್ತಾ ಇರಲಿಲ್ಲ. ಅವನಿಗೂ ಮನೆಯಲ್ಲಿ ಬರೀ ಮಕ್ಳ ಜೊತೆ ಆಡೋದು, ಇಲ್ಲಾಂದರೆ ಆಟ ಸಾಮಾನು ಜೊತೆ ಆಡೋದು ಅಷ್ಟೇ ಆಗ್ತಿತ್ತು. ಸೊ ನನಗೂ ಒಂದು ಸ್ವಲ್ಪ ಚೇಂಜಸ್ ಇರಲಿ ಅಂತೇಳಿ ಟ್ರಾವೆಲ್ ಎಲ್ಲ ಮಾಡ್ಕೊಬಂದು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿತ್ತು ಆ ಕಡೆ ಈ ಕಡೆ. ನೋಡೋಣ ಒಂದು ಸ್ವಲ್ಪ ಹೊರಗಡೆ ಹೋಗಿ ರೌಂಡ್ ಹಾಕೋಬರೋಣ ಅಂತೇಳಿ ಮನೇಲಿ ಟಿಫನ್ ಎಲ್ಲ ಮುಗಿಸ್ಕೊಂಡು ಬಂದಿದ್ವಿ. ಸರಿ ಅಂತೇಳಿ ವಿಸಿಟ್ ಮಾಡಿದ್ವಿ. ಫಸ್ಟು ನಾವು ಹೋಗಿದ್ದೆ ಟೈಮ್ ಝೋನ್ಗೆ. ನಮಗೆ ಇನ್ನು ಗೇಮ್ಸ್ ಯಾವ ಕಡೆ ಯಾವ ಥರ ಇಟ್ಟಿದ್ದಾರೆ ಅಂತೇಳಿ ಗೊತ್ತಿರಲಿಲ್ಲ. ನಮ್ಮ ಪಾಪುಗೆ ಆ ಲೈಟಿಂಗ್ಸು, ಆ ಸೌಂಡ್ಸು, ಆ ಸಾಂಗ್ಸ್ ಎಲ್ಲ ಕೇಳಿ, ಆ ಟೆಡ್ಡಿ ಬೇರ್ಸು, ಅಲ್ಲಿ ಸಣ್ಣ ಪುಟ್ಟ ಆಟ ಆಡೋ ಐಟಮ್ಸು, ಹಾಗೆ ಆ ಕಾರು ಬೈಕೆಲ್ಲ ನೋಡಿ ಅವ್ನಿಗೇನೋ ಒಂದು ಕ್ಯೂರಿಯಾಸಿಟಿ, ಏನೋ ಕೈ ಸಿಕ್ತಂಗಾಗಿ ಅವ್ನು ನಿಲ್ತಾನೆ ಇರಲಿಲ್ಲ, ಎಲ್ಲ ಕಡೆನೂ ಓಡ್ತಿದ್ದ. ಇಲ್ಲಿ ಹೋಗಿ ಕೇಳಿದ್ವಿ ಟಿಕೆಟ್ ಪ್ರೈಸ್, ಹಾಗೆ 2 ಇಯರ್ಸ್ ಬೇಬಿಗೆ ಆಡೋ ಅಂಥ ಗೇಮ್ಸ್ ಇದೆಯಾ ಅಂತೇಳಿ. ಅವರು 2 ಇಯರ್ಸ್ ಬೇಬಿ ಅಂತೇನಿಲ್ಲ, ಬೇಬಿಗೆ ಯಾವ್ದು ಕಂಫರ್ಟ್ ಗೇಮ್ ಇರುತ್ತೋ ಅದು ಬೇಕಾದ್ರೆ ಆಡ್ಬೋದು ಅಂತ ಹೇಳಿದ್ರು. ಸರಿ, ಇನ್ನೊಂದು 2 ಕಡೆ ವಿಸಿಟ್ ಮಾಡೋಣ, ಇನ್ನು ಗೇಮ್ ಸೆಂಟರ್ಸ್ ಇಲ್ಲೆಲ್ಲಿದೆ ನೋಡೋಣ ಅಂತೇಳಿ ಟೈಮ್ ಝೋನ್ ನೋಡಿಕೊಂಡು ಹೊರಗಡೆ ಬಂದ್ವಿ. ಅಲ್ಲಿ ಅಮೀಬಾ ಇತ್ತು, ಹಾಗೆ ಮತ್ತು ಬೇರೆ ಬೇರೆ ಗೇಮ್ಸ್ ಸೆಂಟರ್ಸ್ ಎಲ್ಲ ಇತ್ತು. ನಾವು ಪರ್ಟಿಕ್ಯುಲರ್ ಆಗಿ 2 ಇಯರ್ಸ್ ಬೇಬಿಗೆ ಹುಡುಕ್ತಿದ್ವಲ್ಲ, ಸೊ ಹಾಗಾಗಿ ನಮಗೆ ಸಿಕ್ತು. ಯಾಕಂದರೆ ಅವ್ನಿಗೆ ಸ್ವಲ್ಪ ಕ್ರಿಯೇಟಿವ್ ಗೇಮ್ಸ್, ಕೈಗೆ ಎಟ್ಕೋ ಅಂಥ ಗೇಮ್ಸ್ ಸಿಕ್ಕಿದ್ರೆ ಸೊ ಚೆನ್ನಾಗಿರುತ್ತೆ ಅಂತೇಳಿ ಅನ್ನಿಸ್ತು. ಸೊ ನಾವು ಸ್ವಲ್ಪ ಓಕೆ ಮಾಡೋ ಅಂತಲೇ ಸಿಕ್ತು. ಇದು ಬಂದು ಟಿಕೆಟ್ ಪ್ರೈಸ್ ಬಂದು ಹಾಫ್ ಆನ್ ಅವರ್ಗೆ 350 ರುಪೀಸ್ ಆಗುತ್ತೆ, 1 ಅವರ್ ಆದರೆ 500 ರುಪೀಸ್ ಆಗುತ್ತೆ. ಸೊ ನಾವು ನೋಡೋಣ, ಅವ್ನು ಇನ್ ಕೇಸ್ ಹಾಫ್ ಆನ್ ಅವರ್ ಮೇಲೆ ಏನಾದರೂ ಮಾಡಿದ್ರೆ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಪೇ ಮಾಡಿ 1 ಅವರ್ ಆಡ್ಸೋಣ ಅಂತೇಳಿ ಡಿಸೈಡ್ ಮಾಡಿಕೊಂಡು ಒಳಗೆ ಕರ್ಕೊಬಂದ್ವಿ. ಸೊ ಟೇಪ್ ಹಾಕಿ ಅವರು ಟೈಮಿಂಗ್ಸ್ ಬರೆದ್ರು. ಸೊ ಒಳಗೆ ಬರ್ತಿದ್ದಂಗೆ ಅವ್ನಿಗೆ ಎಲ್ಲ ಗೇಮ್ಸೂ ನೋಡಿ ಯಾವ್ದು ಆಡಲಿ ಯಾವ್ದು ಬಿಡಲಿ ಅಂತೇಳಿ ಒಂದು ಕಡೆಯಿಂದ ರೌಂಡ್ ಹೊಡ್ಕೊಬರ್ತಿದ್ದ. ಫಸ್ಟು ಹೋಗಿ ಅದು ಆ ಕಡೆ ಈ ಕಡೆ ಅಪ್ಸ್ ಆ್ಯಂಡ್ ಡೌನ್ಸ್ ಆಡ್ತಿದ್ದ. ಆಮೇಲೆ ನೋಡಿ ಬಾಲ್ ಈ ಕಡೆ ಮಕ್ಕಳು ಜಾಸ್ತಿ ಇದ್ದರು. ಆಲ್ರೆಡಿ ನಾವು ಹೋದಾಗಲೇ 12:30, 1 o'clock ಆಗಿತ್ತು. ಮಕ್ಕಳನ್ನೆಲ್ಲ ನೋಡಿ ಅವನಿಗೂ ತುಂಬ ಖುಷಿ ಆಯಿತು. ನಾನು ಇಲ್ಲಿ ಮನೆ ಹತ್ರ ಒಂದೊಂದು ಸಲ ಮಕ್ಳ ಹತ್ರ ಎಲ್ಲ ಜಗಳ ಮಾಡ್ತಾನೆ, ನಂದು ಕೊಡು ಅಂತೇಳಿ ಹೊಡೆಯೋದೆಲ್ಲ ಮಾಡ್ತಾನೆ. ಸೊ ಅಲ್ಲೂ ಅದೇ ಥರ ಎಲ್ಲಿ ಮಾಡ್ತಾನೆ ಅಂತ ಅಂದ್ಕೊಂಡಿದ್ದೆ, ಬಟ್ ಇಲ್ಲ, ಸ್ವಲ್ಪ ಇಲ್ಲಿ ಮಕ್ಕಳು ಸ್ವಲ್ಪ ಮೆಚೋರ್ಡ್ ಆಗಿ ಬಿಹೇವ್ ಮಾಡ್ತಿದ್ರು. ಸೊ ಹಾಗಾಗಿ ಇವನ್ನ ಕರ್ಕೊಂಡೋಗೋದು, ಬಾಲ್ ಹಾಕ್ಸೋದು, ಇಲ್ಲಿ ಬಾ ಅಲ್ಲಿ ಬಾ ಅಂತೆಲ್ಲ ಕರೆಯೋದೆಲ್ಲ ಮಾಡ್ತಿದ್ರು. ಅವನಿಗೂ ಏನೋ ಒಂಥರ ತುಂಬ ಖುಷಿ ಆಯಿತು. ನಮಗೂ ಅವನು ಲವಲವಿಕೆಯಿಂದ ಆಡೋದು ನೋಡಿ ಖುಷಿಯಾಯಿತು. ಮತ್ತು ಬರೋ ವರ್ಷಕ್ಕೆ ಆರಾಮಾಗಿ ನಮ್ಮ ಪಾಪುನ ಸ್ಕೂಲ್ಗೆ ಹಾಕ್ಬೋದು ಅಂತ ಅನ್ನಿಸ್ತು. ಬಿಕಾಸ್ ಅವನು ಒಂದೊಂದು ಸಲ ಮಕ್ಕಳ ಜೊತೆ ಸೇರ್ತಿರ್ಲಿಲ್ಲ. ಇದು ನೋಡಿದಾಗ ಆ್ಯಕ್ಟಿವಿಟೀಸ್ ಇದ್ದಾಗ, ಬೇರೆ ಯಾವುದಾದ್ರೂ ಗೇಮ್ಸ್, ಕ್ಯೂರಿಯಾಸಿಟಿ, ಕ್ರಿಯೇಟಿವ್ನೆಸ್ ಇದ್ದಾಗ ಮಕ್ಕಳು ಆರಾಮಾಗಿ ಮಿಂಗಲ್ ಆಗ್ತಾರೆ ಅಂತೇಳಿ ಇಲ್ಲೇ ನೋಡಿ ಗೊತ್ತಾಗಿದ್ದು. ಸೊ ನಾವು ಹೋದಾಗ ಮಿನಿಮಮ್ ಒಂದು 3 to 4 ಚಿಲ್ಡ್ರನ್ಸ್ ಇದ್ದರು. ಸೊ ಎಲ್ಲ ಥರ ಮಿನಿಮಮ್ ಏನಿಲ್ಲ ಅಂದ್ರೂ ಒಂದು 10 to 15 ಗೇಮ್ಸ್ ಇತ್ತು. ನಾವು ಹಾಫ್ ಆನ್ ಅವರಲ್ಲಿ ಅದನ್ನೆಲ್ಲ ಕವರ್ ಮಾಡೋಕ್ಕೂ ಆಗ್ತಿರ್ಲಿಲ್ಲ. ಒಂದು 10 ಮಿನಿಟ್ಸ್ ಆ ಕಡೆ ಈ ಕಡೆ ಒಂದು ಗ್ರೇಸ್ ಟೈಮಿಂಗ್ಸ್ ಕೊಟ್ಟಿದ್ರು. ನಮ್ಮ ಪಾಪು ಅಂತೂ ಫುಲ್ಲು ಎಂಜಾಯ್ ಮಾಡ್ದ. ಅವನ ಜೊತೆ ನಾವಿಬ್ರೂ ಸಹ ತುಂಬ ಎಂಜಾಯ್ ಮಾಡಿದ್ವಿ. ಸಮ್ಟೈಮ್ಸ್ ಆ ಆಟಗಳು ನೋಡಿದಾಗ ನಾನು ಅಲ್ಲಿ ಕೂತ್ಕೊಂಡು ಆಟ ಆಡ್ತಿದ್ದೆ. ಸೊ ನಮ್ಮ ಹಸ್ಬೆಂಡ್ ನಗ್ತಾಯಿದ್ರು, ಅವ್ರು ನೋಡಿದ್ರೆ ಬೈತಾರೆ ಅಂತೇಳಿ. ಇಟ್ಸ್ ಓಕೆ, ಇನ್ನು ಜಾರ ಬಂಡಿಯೆಲ್ಲ ಆಡಿಸ್ಬೇಕಾರೆ ಅವನ ಜೊತೆ ಹೋಗಲೇಬೇಕಿತ್ತಲ್ಲ. ಸೊ ಹಾಗಾಗಿ ಇದು ಬಂದು ಸ್ಯಾಂಡ್ ಇದ್ರದ್ದು ಅಂತೇಳಿ ಕಲ್ಲರ್ ಸಣ್ಣ ಸಣ್ಣ ಸ್ಟೋನ್ಸ್ ಕೊಟ್ಟಿದ್ದಾರೆ. ಸೊ ತುಂಬ ಚೆನ್ನಾಗಿತ್ತು ಒಳಗಡೆ. ನನ್ನ ಮಗನಿಗೆ ಮಣ್ಣಂದರೆ ಮೊದಲೇ ಪಂಚಪ್ರಾಣ. ಸೊ ಮನೆಯಲ್ಲೂ ಅಷ್ಟೇ JCB ಟಿಪ್ಪರ್ ಲಾರಿ ತೊಗೊಂಡೋಗಿ ಅಲ್ಲಿ ಇಟ್ಕೊತಿದ್ದ, ಮಣ್ಣು ತುಂಬ್ತೀನಿ ಅಂತೇಳಿ. ಸೊ ಅದನ್ನು ಅವ್ನು ನೋಡಿದ ತಕ್ಷಣ ಬರೋ ಗೇಮ್ಸ್ ಎಲ್ಲ ಬಿಟ್ಟು ಬಂದುಬಿಟ್ಟ. ಸೊ ಬಿಟ್ಟು ಬಂದು ಇದರಲ್ಲಿ ಬಂದು ಜಸ್ಟ್ ತುಂಬೋದು, ಸುರಿಯೋದು ಅದನ್ನೇ ಮಾಡ್ತಿದ್ದ. ಇಲ್ಲೂ ಅಷ್ಟೇ ತುಂಬ ಚೆನ್ನಾಗಿತ್ತು. ನನಗೆ ಆಲ್ಮೋಸ್ಟ್ ಎಲ್ಲದಕ್ಕಿಂತ ಇದು ಸ್ವಲ್ಪ ಅಕ್ವೇರಿಯಂ ಥರ ಗ್ಲಾಸ್ ಇದರಲ್ಲಿ ಕೊಟ್ಟಿದ್ರು, ಇದನ್ನು ತುಂಬ ಇಷ್ಟ ಆಯಿತು ನನಗೆ. ಹಾಗೆ ಜಾರ ಬಂಡಿ, ಮನೆ ಕಟ್ಟೋದು, ಇನ್ನಿತರ ತುಂಬ ಗೇಮ್ಸ್ ಇತ್ತು. ನಾನು ಸಮ್ಟೈಮ್ಸ್ ಒಂದೊಂದು ಗೇಮ್ ನೋಡಿದಾಗ ಅವನು ಇದನ್ನು ಆಡಲ್ಲ, ಇದನ್ನು ಹತ್ತಲ್ಲ, ಮಾಡಲ್ಲ, ಭಯ ಪಡ್ತಾನೆ ಅಂತೆಲ್ಲ ಅನ್ಕೊತಿದ್ದೆ. ಬಟ್ ಇಲ್ಲ, ಅವನಲ್ಲಿ ಹೋಗಿ ಆಟ ಆಡಿ ನೋಡಿದಾಗ ನನಗೆ ಅನ್ನಿಸ್ತು ನಮ್ಮ ಪಾಪು ಇಷ್ಟು ಚೆನ್ನಾಗಿ ಆಡ್ತಾನ ಅಂತೇಳಿ. ಬಿಕಾಸ್ ನಾವು ಮನೇಲಿ ನೋಡಿರಲ್ಲ, ಅವ್ರು ಇಲ್ಲಿ ಇರೋದು ಮಾಡೋದು ಅಷ್ಟೇ ಮಾಡಿರ್ತಾರೆ. ಸೊ ಈ ಥರ ಹೊರಗಡೆ ಎಲ್ಲ ಕರ್ಕೋದಾಗ ಅವ್ರು ಯಾವ ಥರ ಇದ್ದಾರೆ, ಅವ್ರ ಕೈಲಿ ಆಗುತ್ತಾ ಅಂತೇಳಿ. ಸೊ ಅದು ನೋಡಿದಾಗಲೇ ಇದು ನೋಡ್ಬೋದು. ಅದನ್ನು ಅವನು ಜಾರ ಬಂಡಿ ಅವ್ನಿಗೆ ಹತ್ತಕ್ಕೆ ಸ್ಟಾರ್ಟಿಂಗ್ ಬರ್ತಾ ಇರಲಿಲ್ಲ. ಆಲ್ಮೋಸ್ಟ್ ಇಲ್ಲೆಲ್ಲ ಸ್ವಲ್ಪ ಮನೆಯಲ್ಲಿ ದಿವಾನ್ ಕಟ್ ಮೇಲೆ ಹತ್ತೋದು, ಚೇರ್ ಮೇಲೆಲ್ಲ ಹತ್ತೋದು ಸ್ವಲ್ಪ ಹೆದರುತ್ತಿದ್ದ. ಬಿಕಾಸ್ ಇದೆಲ್ಲ ಶೇಕ್ ಆಗುತ್ತೆ, ಬಿದ್ದೋಗ್ತೀನಿ ಅಂತೇನೋ. ಬಟ್ ಅದು ಸ್ವಲ್ಪ ಸ್ಟಿಫಾನ್ ಆಗಿ ನಿಂತಿದ್ರಿಂದ
ಸೊ ನನಗಂತೂ ಇದನ್ನು ಹತ್ತಿದ್ದು ನೋಡಿ ಖುಷಿ ಆಯಿತು. ಸೊ ಅವನ್ನ ಎನ್ಕರೇಜ್ ಮಾಡ್ತಾಯಿದ್ದೆ, ಸೂಪರಾಗಿ ಹತ್ತಿದೆ ಅಂತೇಳಿ. ಅದನ್ನು ಹತ್ತಿ ಮತ್ತೆ ಇಳ್ದ. ಸೊ ಅಲ್ಲಿ ಜಂಪಿಂಗ್ ಗೇಮ್ ಆಗಿರ್ಬೋದು. ಆ ಹುಡುಗಿನೂ ಪಾಪ ತುಂಬ ಚೆನ್ನಾಗಿ ಆಟ ಆಡಿಸಿದ್ಲು ನಮ್ಮ ಪಾಪುನ. ಮಿಕ್ಕಿದ್ದು 2 ಇಯರ್ಸ್ 1 ಇಯರ್ ಮಕ್ಕಳೆಲ್ಲ ಬಂದಿದ್ದರು. ಸೊ ಎಲ್ಲರೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ರು. ನಮಗೂ ಒಂದು ಒಳ್ಳೆ ಟೈಮ್ ಪಾಸ್ ಆಯಿತು. ಪಾಪುಗೇನೋ ಒಂದು ಕ್ರಿಯೇಟಿವ್ ಆಗಿ ಹೊರಗಡೆ ನೋಡೋಕ್ಕೆ ಸಿಕ್ತು ಅಂತ. ಫೈನಲಿ ಅವ್ರು ಕೊಟ್ಟಿದ್ದ ಟೈಮಿಂಗ್ಸ್ ಮುಗೀತು. ಆದರೆ ನನ್ನ ಮಗ ಮಾತ್ರ ಬರ್ತಾನೆ ಇರಲಿಲ್ಲ. 10 ಮಿನಿಟ್ಸ್ ಅವರು ಪಾಪ ಅಡ್ಜಸ್ಟ್ ಮಾಡಿಕೊಂಡು ಗ್ರೇಸ್ ಟೈಮಿಂಗ್ಸ್ ಆ ಕಡೆ ಈ ಕಡೆ ಸರಿ ಅಂತೇಳಿ ಅವನ್ನ ಕನ್ವಿನ್ಸ್ ಮಾಡಿ ಕರ್ಕೊಬರಕ್ಕೆ ಹೋದ್ವಿ. ಬಟ್ ಬರಲಿಲ್ಲ, ಸ್ವಲ್ಪ ಹಠ ಮಾಡ್ದೆ. ಸರಿ ಅಂತೇಳಿ ಸ್ವಲ್ಪ ಅಳೋದೆಲ್ಲ ಕಡಿಮೆ ಮಾಡಲಿ ಅಂತೇಳಿ ಮತ್ತೆ ಈ ಟ್ರೈನಲ್ಲಿ ಕೂರಿಸಿ 2 ರೌಂಡ್ ಓಡಿಸ್ಕೊಂಡು ಸಮಾಧಾನ ಮಾಡಿ ಆ ಕಡೆ ಈ ಕಡೆ ತೋರಿಸ್ಕೊಂಡು ನಮ್ಮಿಬ್ರಿಗೆ ಆಲ್ರೆಡಿ ಹಶ್ವಾಗ್ಬಿಟ್ಟಿತ್ತು. KFCಗೂ ಬಂದು ತುಂಬ ದಿನ ಆಗೋಗ್ಬಿಟ್ಟಿತ್ತು ಅಂತೇಳಿ ವಿಸಿಟ್ ಮಾಡಿ ನಿಂತ್ಕೊಂಡು ಇವತ್ತಿನ ದಿನನ ತುಂಬ ಎಂಜಾಯ್ ಮಾಡಿದ್ವಿ. ಥ್ಯಾಂಕ್ ಯು.